Hey guys, welcome back to Inchara Lokesh YouTube channel. ಇವತ್ತು ಆಲ್ರೆಡಿ ಟೈಮ್ಲೈನಲ್ಲಿ ನೋಡಿರ್ತೀರ ನೀವು. ಇವತ್ತು ನನ್ನ ಜೊತೆ ನನ್ನ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಇದೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಮ್ಮ ಆಂಟಿ ಮದುವೆ ಟೈಮಲ್ಲಿ ನಾವು ಬಂದಿದ್ದು ಅನಿಸುತ್ತೆ. ಹಾಂ, ನಮ್ಮ ಆಂಟಿ ಮದುವೆ ಟೈಮಲ್ಲಿ ಅನಿಸುತ್ತೆ ನಾನು ಬಂದಿದ್ದು ಟ್ರಿಪ್. ಅದೇ ಲಾಸ್ಟ್. ಆಮೇಲೆ ಫ್ಯಾಮಿಲಿ ಟ್ರಿಪ್ ಅಂತ ಹೋಗೇ ಇಲ್ಲ ನಾವು. ಸೊ ಇಲ್ಲಿ ಯಾವುದೋ ಪ್ಲೇಸಿಗೆ ಬಂದು ನಿಲ್ಸಿದ್ದಾರೆ. ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ತಿಂಡಿ ಮಾಡೋಣ ಅಂತ ನಿಲ್ಸಿದ್ದೀವಿ. ಸೊ ತಿಂಡಿ ತಿನ್ನೋಣ. ತಿಂಡಿ ಕಷ್ಟ ಏನದು? ಮೊಸರನ್ನ? ಚಿತ್ರಾನ್ನ. ಪಿಕ್ನಿಕ್ ಕಲ್ಸ್ರಿ ಒಂದ್ಸಲ. ನಂಗೆ ಹೊಟ್ಟೆ ಸಿತೈತಿ. ಇವಳು ನೋಡು, ಬಂದಿರೋದೇ ತಿನ್ನಕ್ಕೆ ಏನೋ ಅನ್ನೋ ಥರ ನೋಡ್ತಿದ್ದಾಳೆ ನನ್ನ. ಏನ ಹೆಂಗೈತೆ ರಿವ್ಯೂ ಹೇಳ್ಬೇಕು ನೀವು. ರೆಸ್ಪೆಕ್ಟ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಲೋಕಲ್ ಪೀಪಲ್ಸ್ ಹಂಗೆ ತಿಂದ್ರೂ ಹೊಟ್ಟೆ ತುಂಬದ. ನಂಗೆ ಸಿಕ್ಕಾಪಟ್ಟೆ ಇಂಟ್ರೋವರ್ಟ್ ಫೀಲ್ ಆಗುತ್ತೆ. ಅನ್ಕೊಂತೀನಿ ಮನ್ಸಲ್ಲಿ ಮಾತಾಡಬೇಕು ಅಂತ, ಬಟ್ ಆಗೋದೇ ಈಗ. ನಮ್ಮ ಮಾಮರೆಲ್ಲ ಇರ್ತಾರಲ್ಲ, ಒಂಥರ ಎಂಬ್ರಾಸಿಂಗ್ ಫೀಲ್ ಆಗುತ್ತೆ. ಸೊ ಈಗ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಬಂದಿದ್ದೀವಿ. ಹಾಂ, ಚೆನ್ನಾಗಿ ಕಾಣಿಸ್ತಿದೆ. ಬಾರಮ್ಮ. ತುಂಬ ಭಾರ ಇದೆ. ಭವ್ಯ ವಾಕಿಗೆ ಬರ್ತಾ ಇದ್ದಾಳೆ. ವರ್ಷ ಅದು ಯಾರು ಹೇಳು? ಭವ್ಯ ವಾಕಿಗೆ ಬರ್ತಾ ಇದ್ದಾಳೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆನೆನ ಇಷ್ಟು ಹತ್ರದಿಂದ ನೋಡ್ತಿರೋದು. ಯಾಕೆ ಏನಿಲ್ಲ, ಇಲ್ಲಿ ನಿಂತ್ಕೊಂಡಿರೋದು. ಕಲರ್ ಡ್ರೆಸ್ ರಾಂಗ್ ಇದೆ ಅಂದಲ್ಲ, ಅದಕ್ಕೆ. ದೀಪು ನೋಡಿ ಇಟ್ಕೊಂತ. ದೀಪು ಹೆಂಗ್ ಫೀಲ್ ಆಗ್ತದೆ? ಹೌದಾ? ಕೈ ಸ್ಟ್ರೈಟ್ ಮಾಡಬೇಕು. ಬರಲ್ವಂತೆ. ನಾನು ಪರ್ಮಿಷನ್ ಮುಟ್ಟಕ್ಕೂ ಬಿಡೋದಿಲ್ಲ. ಬರ್ಡ್ಸ್ ಹಾಗೆ ಕೈ ಸ್ಟ್ರೈಟ್ ಮಾಡಿ. ಇವನು ಮರ ಆಗಿದ್ದಾನೀಗ. ಕೈ ಸ್ಟ್ರೈಟ್ ಮಾಡಿ. ಇದು ಏಜ್ಡ್ ಆನೆ ಅನ್ಸುತ್ತೆ ಮೋಸ್ಟ್ಲಿ. ಗೇಟಿಂದ ಹೆಂಗೋ ಆನೆ ಬರುವಾಗ ಒಂದು ಚೊಂಬಲಿ ನೀರು ಹಾಕಿ ಮುಗ್ದೋಗೋದು. ದುಡ್ಡು ಉಳಿದಿತ್ತು. ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ನೀನು ಒಳಗೆ ಬರಂಗಿಲ್ಲ, ಟಿಕೆಟ್ ಇಲ್ಲ ನಿನಗೆ. ನೀನು ಇಲ್ಲೇ ಇರಬೇಕು. ನಾವು ಹೋಗಿ ಬರ್ತೀವಿ, ನೀನು ಇಲ್ಲೇ ಇರೋ. ಸರಿನಾ? ಬಾಯ್. ಹಂಗಾರೆ ಇಷ್ಟು ದಿವಸ ತಗೊಂಡಿಲ್ವಾ ಮುಖನ? ಏನಕ್ಕೆ? ಅಲ್ಲಿ ಹೂ ಸರಿ ಮಾಡ್ಕ ಫಸ್ಟ್. ಇಲ್ಲಿ ಎಲ್ಲಿ ತಿರುಗಿಲೆ ನೋಡಿಲ್ಲ. ಏಯ್ ಕಪ್ತೆ ಎಷ್ಟು ಹಳೆ ಬೋಟಿ ಮ್ಯಾನ್ ಇಲ್ಲೇ ಬಂದ ಕೊಡ.
ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಹೆಂಗ್ ನನ್ನ ಮಗ ಅಂದಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡಬೇಕು. ಬೋಟಿ ಮ್ಯಾನ್ ಇಲ್ಲೇ ಬಂದ. ಕೊಡ ಒಂದು ಬೋಟಿ. ಒಂದು ಬೋಟಿ, 2 ಬೋಟಿ ಅಲ್ಲ. ಏನಾದರೂ ವಿಷ್ ಇದ್ರೆ ಹೇಳ್ಕೊಂಡು ಕಟ್ಬೇಕು. ಯಾರು ಕಟ್ಟಿಲ್ಲ, ನಾನು ನೋಡಿ ಇನ್ನೊಂದು ಸ್ವಲ್ಪ ಜನ ಕಟ್ಟಲಿ ಅಂತ. ಖುಷಿ ಅಯ್ಯ ಖುಷಿ. ಓ ತಗೊಳ್ಳೆ ಬೋಯ. ಇಲ್ಲಿ ಕಟ್ಟೆ ಬೋಗಿ ಏನೋ ಸಾಧನೆ ಮಾಡಿದ್ದಾಳೆ. ಆಹಾ ವಾಟ್ ಆರ್ ವ್ಯೂ. ನಂಗೆ ಈಜು ಬಂದಿದ್ರೆ ಅಲ್ಲಿ ತನಕ ಹೋಗಿ ಬರ್ತಾಯಿದ್ದೆ. ಕಾಮಿಡಿ ಮಾಡಿ ಅಲ್ಲಿಂದ ನೋಡ್ತಾ ಇದ್ವಿ. ಈಗ ಇಲ್ಲೇ ಬಂದಿದ್ದೀವಿ ಬ್ರಿಡ್ಜ್ ಮೇಲೆ. ಬ್ರಿಡ್ಜ್ ನಡಿಯಕ್ಕಾಗ್ತಲ್ವಾ? ಅದಕ್ಕೆ ಜಾಸ್ತಿ ತಿನ್. ಯಾಕೆ ಅಲ್ಲಿ ಮಮ್ಮಿ ಇಟ್ಟಿದ್ದಾಳೆ. ಫೋಟೋ ಮಾಡ್ತಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ತಿರ್ಗ್ರಿ ಹೋಗ್ರಿ ಹಂಗೆ ಮಾತಾಡ್ಕೊಂಡು. ಇದ್ದಂತೂ ಒಳ್ಳೆ ನಿದ್ದೆ ಆಗ್ತೈತೆ ಅಷ್ಟೇ. ತಿನ್ನು ಹೋಗು ಕುತ್ಕ. ಈಗ ತಿನ್ನಕ್ಕೆ ಏನದು? ಲೆಮನ್ ಸೋಡಾನಾ? ಗೋಲಿ ಸೋಡಾ. ನಮ್ಮ ಬೋವೆ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ನೋಡಲ್ಲಿ. ಕಣ್ಣೆಲ್ಲ ಕೆಂಪಾಗವೆ. ಇದು ಪುದೀನ ಒಳ್ಳೆ ಸ್ಪೆಷಲ್. ಇದು ಪುದೀನ ಎಲ್ಲ ಮಿಕ್ಸ್ ಇದೆ. ಪುದೀನ, ಜಿಂಜರ್, ಮೆಣಸು ಮತ್ತೆ ಕೊತ್ತಂಬರಿ. ಕುಡಿಯ ಪಟ್ ಅಂತ ಕುಡಿ. ಬನ್ನಿ ಬನ್ನಿ. ಇಲ್ಲಿ ಹೆಂಗ್ ಇಟ್ಕಂಗ ಕುಡಿ, ಫಾಸ್ಟಾಗಿ ಕುಡಿಬೇಕು. ಈಗ ಅದು ಆಗ್ತಿದ್ದಂಗೆ ದೀಪು. ರೆಡಿ 1 2 ಕುಡಿ ಕುಡಿ ನಿಲ್ಲಿಸ್ಬೇಡ. ಫಾಸ್ಟ್ ಇಲ್ಲ ನೋಡಿ, ಒಳ್ಳೆ ಸ್ಪೆಷಲ್ ಅದು. ಕುಡಿಲೆ ನಂಗೆ. ಆಹಾ ಮತ್ತೆ ಒಮ್ಮೆ ಬರಲ್ಲ ಆ ಥರ ಸೋಡೋದು. ಮಳ ಸರ್ ನಿಮಗೆ ಹೆಂಗಿತ್ತು TT ಎಕ್ಸ್ಪೀರಿಯನ್ಸ್? ಯಾವತ್ತು ಟ್ರಿಪ್ಪಿಗೆ ಬರ್ಬೇಕು. ಫಟ್ ಅನ್ಸ್ತೀಯಾರ. ಹೇಗೆ ಕುಡಿಬೇಕಾ? ಇದ್ರ ನೇಮ್ ಏನು ಹೇಳಿ? ಇದ್ರ ನೇಮ್ ಏನು? ಕುಲ್ಚಾ ಇದೆಯಾ? ಸಾಕಲ್ ಕೊಟ್ಟಿರ್ತಾರೆ. ಅಂದ್ರೆ ಸ್ಟ್ರಾಂಗ್ ಜೀರಾ ಕುಡಿಯೋಕೆ ಹೋಗದೆ. ಅಣ್ಣ ನಂಗೆ ಸೌತೆಕಾಯಿ ಕಟ್ ಮಾಡಿಕೊಡಿ. ನೀವು ದೂರಕ್ಕೆ ಇಟ್ಕೊಂಡಿರಲ್ಲತ್ತೆ. ಅಣ್ಣ ಕಂದು ಮಾವಿನಕಾಯಿ ಬೇಡ ಮಗನೆ. ಹುಳಿಗೆ ವಾಂತಿ ಆಗುತ್ತೆ ನಿನಗೆ. ಬೆಳಗಿಂದ ವಾಂತಿ ಮಾಡಿಲ್ಲ, ಈಗ ವಾಂತಿ ಮಾಡ್ತೀಯ ಮಾವಿನಕಾಯಿ ತಿಂದ್ರೆ ನೀನು. ಅದು ಜೀರಾ ಜ್ಯೂಸ್ ಇರುತ್ತೆ ನೋಡ್ರಿ, ಆ ಥರದ್ದು. ಜಸ್ಟ್ ರೂಮಿಗೆ ಬಂದು ಚಿಕ್ಕನಾಗಿದ್ದೀವಿ. ಸೊ ಇದು ತಗೊಂಡು ತೋರಿಸ್ತೀನಿ. ಇಲ್ಲೊಂದು ರೂಮ್ ಇದೆ. ಇದು ನಮಗೇನಾ? ಇದು ವಾಶ್ರೂಮ್. ಇದೆಲ್ಲ ಲಾಕ್ ಮಾಡಿದಾರಲ್ಲತ್ತೆ. ಇದೊಂದು ರೂಮಾ? ಸಾಕು ಬಿಜಾನ್ ಆಗೋಯ್ತಲ್ಲ. ಇದು ಯಾರ್ದು ಮತ್ತೆ ಬ್ಯಾಗ್ ಎಲ್ಲ? ಹಾಂ ಹಾಂ, ನನ್ನ ಮಕ್ಕ ಅಂತೂ ನೋಡಂಗಿಲ್ಲ ಬಿಡು. ಸುಸ್ತಾಗೋಯ್ತು. ಏನೇ ಯಾವತ್ತೂ ಟ್ರಿಪ್ಪಿಗೆ ಬರಬಾರ್ದು ಅಂತ ಅನ್ನಿಸ್ತು. ಆ ಥರ ಎಷ್ಟು ಶೆಕೆ ಅಂದರೆ ಬೇವು ತಗೋ ಮೈಯೆಲ್ಲ ಅಂಟಂಟು ಅನ್ನೋ ಥರ ಫೀಲ್ ಅಲ್ವಾ? ಎಷ್ಟೊತ್ತಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ನಾಳೆ 6 ಗಂಟೆಗೆ ಪೂಜೆ. ನಂದು ಯಾವಾಗಲೂ ಏನಾದ್ರು ಒಂದು ಡಿಸಪಾಯಿಂಟ್ ಇದ್ದೇ ಇರುತ್ತೆ. ಆ ಡ್ರೆಸ್ ತರಬೇಕಿತ್ತು, ಈ ಡ್ರೆಸ್ ತರಬೇಕಿತ್ತು, ಹಂಗಿರ್ಬೇಕಿತ್ತು, ಹಿಂಗಿರ್ಬೇಕು. ಸರಿಯಾಗಿ ತರೋದೇ ಇಲ್ಲ ಇವಕ್ಕನೇ ಸರಿಯಾಗಿ ತರೋದು. ಟ್ರೆಡಿಷ್ನಲ್ ಒಂದು ಹಿಡ್ಕೊಂಡಿಲ್ವಂತ ನೋಡಿ. ಅಯ್ಯೋ ಮಸ್ತಾಗಿದೆ.
ಈಗ ಅಷ್ಟೇ, ನನಗೆ- ಏನಾದರೂ ಮಾಡ್ಕೊಂಡು ಊಟ ಮಾಡಿ ಪಾಚ್ಕೊಳ್ಳೋದಷ್ಟೇ. ಏನು ಗೊತ್ತಾ, ಸ್ಟಾರ್ಟಿಂಗ್ ನೋಡಿದಾಗ ಕಲರ್ ನೋಡಿದಾಗ ಆದ್ರೆ ಇಲ್ಲಿ ಬಂದವ ಚೆನ್ನಾಗೈತೆ. 600 ಮಾಡಿಸಿಲ್ಲ. ನಾನು ಬೋಟಿಂಗಲ್ಲಿ ಹೋಗಿದ್ದು ಸಕ್ಕತ್ತಿತ್ತು ಮಾತ್ರ. ಬೋಟಿಂಗ್ ₹100 ವರ್ತ್ ಅಂತ ಅನಿಸ್ತು. ನಿಮ್ಗೆ ಏನು ಅನಿಸ್ತು? ₹100 ಲಾಸ್ ಆಗಲಿಲ್ಲ ಅಲ್ವಾ? ಖುಷಿ ಆಯಿತು. ನಂದು ಚಾರ್ಜ್ ಹಾಕ್ಬೇಕು, ನಾನು ಬರೀ 37 ಐತೆ ತರಗಿ ನಂದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೇಚರ್ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೆಕೆಂಡ್ ಡೇ ಆಫ್ ವ್ಲಾಗ್ ಆಗಿರುತ್ತೆ. ಇವತ್ತು ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ನಾರ್ಮಲ್ ಮುಂದೆ ಎಲ್ಲ ಮಾತಾಡೋದು ಸ್ವಲ್ಪ ಎಂಬ್ರಾಸಿಂಗ್ ಫೀಲ್ ಗೈಸ್. ಏನಿದೆ, ಆಮೇಲೆ ನಾನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು ಕಲಿಬೇಕು, ಪಟ ಪಟ ಅಂತ ಮಾತಾಡಬೇಕು, ಪ್ರತಿಯೊಂದನ್ನು ಅಪ್ಡೇಟ್ ಮಾಡೋದು ಕಲಿಬೇಕು. ಸಾಕಷ್ಟಿದೆ ಕಲಿಯೋಕ್ಕೆ. ಮತ್ತು ಅಮ್ಮ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಈಗ ಇನ್ನೊಂದು ರೌಂಡ್ ನೋಡಿ. ನಾನು ಹೇಳ್ತೀನಿ ರೆಡಿ 1 2 3 ಸ್ಟಾರ್ಟ್ ಅಂತ ನೀವು ಹೋಗ್ಬೇಕಾಯ್ತಾ? ರೆಡಿ? ಇಲ್ಲಿಂದ ಅಲ್ಲಿ ತನಕ ಬೈಕ್ ಇದೆಯಲ್ಲ, ಅಲ್ಲಿ ತನಕ ಸಾಕು. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಏನಾದರೂ ಕೊಡಿಸ್ತೀವಿ ಆಯಿತಾ? ರೆಡಿ 1 2 3 ಸ್ಟಾರ್ಟ್. ಬೈಕ್ ತನಕ ಅಷ್ಟೇ ಅಪ್ಪ ನಾವು ಹೇಳಿದ್ದು, ನೀವು ತುಂಬ ದೂರ ಹೋಗ್ಬಿಟ್ರಿ. ಈಗ ಜಸ್ಟ್ ಬೀಚ್ ಹತ್ರ ಬಂದಿದ್ದೀವಿ. ಸೊ ವಾಟರ್ ವ್ಯೂ, ಮಾರ್ನಿಂಗ್ ವ್ಯೂ ನೋಡಿ ಹೆಂಗಿದೆ, ಸಕ್ಕತ್ತಲ್ಲ. ಅಲೆಗಳಂತೂ ವಾವ್, ನೈಸ್. ನಾನು ಫಸ್ಟ್ ಟೈಮ್ ಬೀಚಿಗೆ ಬಂದಿರೋದು. ನಿಮಗೆಲ್ಲ ನೋಡ್ತಿರೋರಿಗೆ ಏನಪ್ಪ ಅಂತ ಅನಿಸ್ಬೋದೇನೋ, ಬಟ್ ನನಗೆ ಫಾರ್ ದ ಫಸ್ಟ್ ಟೈಮ್ ನಾನು ಬಂದಿರೋದು. ಮಾಮ ಅವರೆಲ್ಲ ಯಾವುದೋ ಪೂಜೆಗೆ ಹೋಗಿದ್ದಾರೆ, ನಾವು ಹೋಗಂಗಿಲ್ಲ. ಸೊ ಅದಕ್ಕೆ ಬೀಚ್ ಹತ್ರ ಬಂದು ಕುತ್ಕೊಂಡು ಚಿಲ್ ಮಾಡ್ತಾಯಿದ್ದೀನಿ. ಅಲ್ಲೇ ನಿಂತಿದ್ದಾರೆ. ಐ ಆಮ್ ರಿಯಲಿ ಸಾರಿ, ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ. ಬಟ್ ನೆಕ್ಸ್ಟಿಂದ ಪ್ರಾಪರ್ ವ್ಲಾಗ್ ಮತ್ತು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.